ಗಣೇಶೋತ್ಸವ ವೇಳೆ ವಿದ್ಯುತ್ ಕಳ್ಳತನ ಮಾಡೋರಿಗೆ ಶಾಕ್. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂಧನ ಇಲಾಖೆ ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದರೆ ದಂಡ ವಿಧಿಸಲಾಗುತ್ತೆ. 3 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಗಣೇಶೋತ್ಸವದ ವೇಳೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆಯೋ ಹಾಗಿಲ್ಲ. ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಪಡೆದರೆ ವಿದ್ಯುತ್ ಅನ್ನು ಬಳಸಿದರೆ ಕಠಿಣ ಕ್ರಮದ ಎಚ್ಚರಿಕೆಗೆ ಸೂಚನೆ ಕೊಡಲಾಗಿದೆ. ಇಂಧನ ಇಲಾಖೆಯಿಂದ ಎಲ್ಲ ಎಸ್ಕಾಂ ಎಂಡಿಗಳಿಗೆ ಸೂಚನೆ ರವಾನೆಯಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆಯದಂತೆ ತಡಿಬೇಕು. ಅಕ್ರಮ ತಡಿಲಿಲ್ಲ ಅಂದ್ರೆ ನೋಡಲ್ ಅಧಿಕಾರಿಗಳಿಗೂ ಕೂಡ ದಂಡ ಹಾಕಲಾಗುತ್ತೆ. ಗಣೇಶೋತ್ಸವದ ವೇಳೆ ವಿದ್ಯುತ್ ಕಳ್ಳತನ ಮಾಡೋರಿಗೆ ಬಹಳ ದೊಡ್ಡ ಶಾಕ್ ಇದು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂಧನ ಇಲಾಖೆ ಬಹಳ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದರೆ ದಂಡ ವಿಧಿಸಲಾಗುತ್ತೆ ಮತ್ತು 3 ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆ ಕೂಡ ಇದೆ.